ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಆ ರೆಸಿಪಿ ಇವತ್ತು ಮಾಡಲಿಕ್ಕೆ ಎಲ್ಲ ವಸ್ತುಗಳನ್ನ ರೆಡಿ ಇಟ್ಟಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದರೆ ಅದು ಮೆಂತೆ ಚಿಕನ್. ಓಕೆ, ಮೇಥಿ ಚಿಕನ್ ಅಂತ ಹೇಳ್ತಾರೆ. ಸೊ ಮೆಂತೆ ಸೊಪ್ಪಿನ ಚಿಕನ್. ಸೊ ಇದು ಮಾಡಲಿಕ್ಕೆ ತುಂಬ ಸುಲಭ ಉಂಟು. ಈ ಎಲ್ಲರ ಮನೆಯಲ್ಲಿ ಒಂದು ಏನಾದರೂ ನಾನ್ ವೆಜ್ ಮಾಡಿದರೆ ಅದರ ಜೊತೆಲಿ ಏನಾದರೂ ಒಂದು ತರಕಾರಿ ಬೇಕು ಅಂತ ಹೇಳ್ತಾರಲ್ಲ, ಅಂಥವರಿಗೆ ಇದು ಎರಡನ್ನು ಕೂಡ ಕಂಬೈನ್ ಮಾಡಿ ಒಂದು ಡಿಶನ್ನು ಕ್ರಿಯೇಟ್ ಮಾಡ್ಬೋದು. ಇದು ತುಂಬ ಸಖತ್ತಾಗಿ ಬರ್ತದೆ, ತುಂಬ ಈಸಿ ಸಹ ಉಂಟು. ಯಾವುದೇ ಅದನ್ನು ತೆಂಗಿನಕಾಯಿ ಹಾಕೋದು, ಅದು ರುಬ್ಕೊಳ್ಳೋದು, ಅದು ಇದು ಅಂತಾರೆ ಯಾವುದೇ ರೀತಿಯಾದ ಇದನ್ನು ಚಟ್ಪಟಿ ಇವನ್ ಬ್ಯಾಚುಲರ್ಸ್ಗೆ ಕೂಡ ಈ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನು ರೆಡಿ ಇಟ್ಟಿದ್ದೀನಿ. ಬನ್ನಿ ಹೀಗೆ ಒಂದೊಂದಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲು ಇಲ್ಲಿ ನಾನು ಮಡಿಕೆನ ಗ್ಯಾಸಲ್ಲಿ ಇಟ್ಕೊಂಡಿದ್ದೀನಿ. ಅದು ಬಿಸಿಯಾಗಲಿ, ಅದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ಸೊ ಮಡಿಕೆ ಬಿಸಿಯಾಗಿದೆ. ಈಗ ಅದಕ್ಕೆ 3 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆಗ್ತಾ ಇರುವಾಗ ಮೊದಲಿಗೆ ನಾವು 3 ದೊಡ್ಡ ಸೈಜ್ ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಸಾರಿ, ಅದು ಹೇಳಲಿಕ್ಕೆ ಮರ್ತೋಯ್ತು. ಉದ್ದದಾಗಿ ತೆಳುವಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಬಿಗ್ ಈ ಥರ ದೊಡ್ಡ ಸೈಜ್ 3 ಈರುಳ್ಳಿನ ಹಾಕ್ಕೊಂಡಿದ್ದೇನೆ. ಇದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯೂಶಲಿ ಉಂಟಲ್ಲ, ಕೆಲವರಿಗೆ ಈ ದಂಟುಗಳು ಇಷ್ಟ ಆಗೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಈ ಥರ ಮೆಂತ್ಯ ಸೊಪ್ಪನ್ನು ಈ ಥರ ಕಟ್ ಮಾಡ್ಕೊಂಡು, ಕೆಲವರು ಪಲ್ಯ ಆಗಲಿ ಏನಾದರೂ ಮಾಡುವಾಗ ಉಂಟಲ್ಲ ಮೆಂತ್ಯ ಇದು ಮಾಡುವಾಗ ಈ ಥರ ಕಟ್ ಮಾಡಿಕೊಂಡು ಈ ಥರ ಎಲೆಗಳಿಗೆ ಈ ದಂಟುಗಳನ್ನ ಬಿಸಾಡ್ತಾರೆ. ಆದರೆ ನಾನೀಗ ಹಾಗೆ ಮಾಡಿದ್ರೆ, ಯಾಕಂದರೆ ಇದು ದಂಟು ಉಂಟಲ್ಲ ತುಂಬ ಎಳೆತುಂಟು, ಮತ್ತು ದಂಟಲ್ಲೇ ಫೈಬರ್ ಇರುವ ಕಾರಣ ಅದನ್ನು ನಾವು ಬಿಸಾಡಿ ಎಂಥ ಪ್ರಯೋಜನ ಉಂಟಲ್ವ. ಅದಕ್ಕೆ ನಾನು ಇದನ್ನೆಲ್ಲ ಈಗ ತೊಳೆದಿಟ್ಟಿದ್ದೀನಿ. ಒಳ್ಳೆ ಒಂದು ಉಪ್ಪು ಹಾಕಿ 2-3 ಸರಿ ಇದನ್ನು ಒಳ್ಳೆ ಮಾಡಿ ತೊಳೆದಿದ್ದೀನಿ. ಅದನ್ನೀಗ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಉಂಟು. ಮೊದಲಿಗೆ ಮಸಾಲೆಗಳನ್ನ ನಾನು ಫ್ರೈ ಮಾಡಿ ಚಿಕನ್ ಬೇಯ್ತಾ ಇರುವಾಗ ಇದನ್ನು ನಾನು ಕಟ್ ಮಾಡ್ಕೊಳ್ತೇನೆ. ಇದು ಈಗ ಗೋಲ್ಡನ್ ಬ್ರೌನ್ ಅಂದರೆ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಈ ಥರ ಕಲರ್ ಚೇಂಜ್ ಆಗಿದೆಯಲ್ಲ, ಈಗ ಇದಕ್ಕೆ ನಾವು 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗುವ ತನಕ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಇದರ ಅರೋಮ ಒಳ್ಳೆ ಬರುವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಈಗ ಅದಕ್ಕೆ ನಾನೊಂದು 5 ಲವಂಗ ಮತ್ತು ಚಿಕ್ಕ ಪೀಸ್ ಚಕ್ಕೆನ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಸೊ ನೀರುಳ್ಳಿ ನಾನು 3 ತಗೊಂಡಿದ್ದೆ, ದೊಡ್ಡ ಸೈಜ್. ಆದರೆ ಟೊಮೆಟೊ ಚಿಕ್ಕ ಸೈಜ್ ಇದ್ದ ಕಾರಣ ನಾನು 4 ಟೊಮೆಟೊನ ತಗೊಂಡಿದ್ದೀನಿ. ಈಗ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊ ಒಳ್ಳೆ ಮಿಕ್ಸ್ ಮಾಡೋಣ. ಮಾಡಿ ಲೋ ಫ್ಲೇಮಲ್ಲಿ ಇಡೋಣಂತೆ. ಯಾಕಂದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಬರುವಾಗ ನಾವು ಇದಕ್ಕೆ ಡ್ರೈ ಪೌಡರ್ಗಳನ್ನು ಹಾಕ್ಕೊಳ್ಳೋಣ. ಓಕೆ, ಸೊ ಬನ್ನಿ ನೋಡೋಣ. ಓಕೆ, ಫ್ರೈ ಆಗ್ತಾ ಬಂದಿದೆ. ಸೊ ಫ್ರೈ ಬಂದಿದೆಲ್ಲ. ಈಗ 1/4 ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ, 1 ಚಮಚ ಅಚ್ಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್, ಚಮಚ ಕೊರಿಯಂಡರ್ ಪೌಡರ್ ಕೊತ್ತಂಬರಿ ಪುಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಳ್ಳೆ ಮಾಡಿ. ಸೊ ಈಗ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು 3/4 kg ಚಿಕನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಟ್ಟು ಇದು ಹಾಕ್ಕೊಳ್ತಿದ್ದೀನಿ, ಏನಪ್ಪ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾರೆ 3/4 kg ಚಿಕನ್ಗೆ.
ಸೊ ಮಡಿಕೆ ಇದು ತುಂಬ ಚಿಕ್ಕದುಂಟು, ಅದರಿಂದ ನಿಮಗೆ ಚಿಕ್ಕದು ತುಂಬ ಕಾಣ್ಬೋದು. ಸೊ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋದು ಬೇಡ. ರುಚಿಗೆ ತಕ್ಕ ಉಪ್ಪನ್ನು ಹಾಕೊಳ್ಳೋಣ. ಓಕೆ, ಇದಾಗೆ ಕಲ್ಲುಪ್ಪು ಹಾಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಇರಲಿ. ಅವಸರ ಮಾಡಿ ಒಂದೇ ಸರಿ ಸುರಿಬೇಡಿ. ನಾವೆಲ್ಲ ಅಡುಗೆ ಮಾಡಿ ಅಭ್ಯಾಸ ಇರೋದ್ರಿಂದ ನಮಗದೊಂದು ಇಷ್ಟು ಕ್ವಾಂಟಿಟಿಗೆ ಇಷ್ಟು ಉಪ್ಪು ಹಾಕಿದರೆ ಸರಿಯಾಗುತ್ತೆ ಅನ್ನೋದೊಂದು ಐಡಿಯಾಸ್ ಇರ್ತದೆ. ಓಕೆ, ಸೊ ಈಗ ಈ ಚಿಕನನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ, ಯಾಕಂದರೆ ಇದು ಮಡಿಕೆಯಲ್ಲಿ ಯಾವಾಗಲೂ ಇದು ಮಾಡಿದರೆ ಬೇಗ ತಳ ಹಿಡಿತದೆ. ಆ ಕಾರಣಕ್ಕೋಸ್ಕರ ನಾನೊಂದು 100 ml ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಬೇಯಲಿಕ್ಕೆ ಬಿಡೋಣ. 10 to 15 minutes ಇದನ್ನು ಬೇಯಲಿಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಳ್ತೇನೆ. ಓಕೆ, ಸೊ ಇದನ್ನು ನಾನೀಗ ಚಾಪಿಂಗ್ ಬೋರ್ಡಲ್ಲಿ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊಳ್ತೇನೆ. ಸೊ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಆಯಿತು. ಈಗ ನಾನೀಗ ಅದನ್ನು 15 minutesಲ್ಲಿ ಬೇಯಲಿಕ್ಕೆ ಬಿಡಿ ಅಂತೇಳುವಾಗ ಜಸ್ಟ್ ಹಾಗೆ ಬಿಟ್ಟು ಪಕ್ಕದ ಮನೇಲಿ ಏನು ನಡೀತದೆ ಅಂತ ಕೂತ್ಕೊಂಡು ನೋಡ್ಕೋಬೇಡಿ. ಮಧ್ಯ ಮಧ್ಯ ಸ್ಪೂನ್ಗಳನ್ನ ಹಾಕಿ ಈ ಥರ ತಿರುಗಿಸ್ತಾ ಇರಬೇಕು. ಓಕೆ, ಇಲ್ಲದ್ರೆ ಒಂದೊಂದು ಸರಿ ನೀರಿನ ಅಂಶ ಕಮ್ಮಿ ಆದರೆ ಚಿಕನ್ ಅಲ್ಲೇ ಸೀದೋಗುವ ಚಾನ್ಸಸ್ ತುಂಬ ಇದೆ. ಅದೇ ನಾನ್ ಸ್ಟಿಕ್ ಆದರೆ ಅಟ್ಲೀಸ್ಟ್ ಸ್ವಲ್ಪಕ್ಕಾದರೂ ಒಂದು ಸ್ವಲ್ಪ ಮಟ್ಟಿಗಾದರೂ ಏನೂ ಆಗೋದಿಲ್ಲ. ಈ ಮಡಿಕೆ ಮತ್ತು ಸ್ಟೀಲ್ ಪಾತ್ರೆಗಳಲ್ಲಿ ಮಾಡುವಾಗ ಮಾತ್ರ ಒಂದು ಸ್ವಲ್ಪ ಜಾಗ್ರತೆ ವಹಿಸ್ಕೋಬೇಕು. ಟೈಮ್ ಇದೆ. ನಾನು ಅಷ್ಟೊತ್ತಿಗೆ ಇದು ಲೋ ಫ್ಲೇಮಲ್ಲಿ ಇದೆಯಲ್ಲ, ಬೇಯ್ತಾ ಇರಲಿ. ನಾನು ಹೋಗಿ ಮಕ್ಕಳಿಗೆ ಸ್ವಲ್ಪ ಸ್ನಾನ ಕೊಟ್ಟು ಬರ್ತೇನೆ. ಸ್ನಾನ ಒಂದು ಕೊಟ್ಟಾಯಿತು. ಓಕೆ, ಇಲ್ಲಿ ಚಿಕನ್ನಲ್ಲಿ ಎಷ್ಟು ನೀರು ಬಿಟ್ಟಿದೆ ಅದು ಗೊತ್ತಾಗ್ತದೆ. ನಾನೊಂದು 100 ml ಅಷ್ಟು ಹಾಕಿದ್ದೆ. ಈಗ ನೀರು ಬಿಟ್ಟಿದೆ ಇದರಲ್ಲೇ. ಸೊ ಇನ್ಫ್ಯಾಕ್ಟ್ ಉಪ್ಪು ಸ್ವಲ್ಪ ಚಪ್ಪೆ ಉಂಟು, ಅದು ಈಗ ಹಾಕ್ಕೊಳ್ತೇನೆ. ಈಗ ಕಟ್ ಮಾಡಿರುವ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ. ಅಬ್ಬಾ, ಬಿಸಿ ಬಿಸಿ ಶೆಕೆ. ಮೊನ್ನೆ ತನಕ ಇದ್ದಿತ್ತು, ಇವತ್ತು ಸ್ವಲ್ಪ ಶೆಕೆ ಉಂಟು. ಗೊತ್ತಿಲ್ಲ, ಸಾಯಂಕಾಲ ಸ್ವಲ್ಪ ಪಿರಿ ಪಿರಿ ಮಳೆ ಬಂತು, ಶೆಕೆ ಉಂಟು. ಮಿಕ್ಸ್ ಮಾಡೋಣ. ಸೊ ಇದು ಒಳ್ಳೆ ಮಿಕ್ಸ್ ಮಾಡಿದ ನಂತರ ಇದು ತುಂಬ ಎಳೆತುಂಟು, ಅದಕ್ಕೋಸ್ಕರ 5 ನಿಮಿಷದಲ್ಲಿ ಸೊಪ್ಪು ಇದು ಬೇಯ್ತದೆ, ಇನ್ಕ್ಲೂಡೆಡ್ ಅದು ದಂಟು ಕೂಡ. ಓಕೆ, 5 ನಿಮಿಷಕ್ಕೆ ಮುಚ್ಚಿಡೋಣ. ಸೊ ಸ್ವಲ್ಪ ಉಪ್ಪು ಕಮ್ಮಿ ಉಂಟು ಹೇಳಿದ್ದೀನಿ, ಅದಕ್ಕೆ ಸೇರಿಸ್ಕೊಳ್ತಾರೆ ಒಂದು 2 ಕಲ್ಲು ಉಪ್ಪು. ಓಕೆ, ಐದೇ ನಿಮಿಷ ಮುಚ್ಚಿಡೋಣ. ಸೊ 5 ನಿಮಿಷ ಆಗಿದೆ ನೋಡ್ಬೋದು. ನಾನು ದಂಟನ್ನು ನೋಡ್ತಿದ್ದೀನಿ. ಸರಿಯಾಗಿ ಬೆಂದಿದೆ. 5 ನಿಮಿಷ ಸಾಕು ನೋಡಿ. ಸೊಪ್ಪುಗಳೆಲ್ಲ ಅದು ದಂಟು ಸಹ ತುಂಬ ಟೆಂಡರ್ ಇದರಿಂದ ಬೇಗ ಬೆಂದಿದೆ. ಈಗ ನಾನು ಇಲ್ಲಿ 1 ಟೀ ಸ್ಪೂನ್ ಆಫ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಒಂದು 2 ನಿಮಿಷ ಆ ಗರಂ ಮಸಾಲದ ಏನು ಅರೋಮ ಎಲ್ಲ ಉಂಟಲ್ಲ ಈ ಪದಾರ್ಥಕ್ಕೆ, ಈ ಮೆಂತ್ಯ ಸೊಪ್ಪು ಮತ್ತು ಚಿಕನ್ ಇದಕ್ಕೆ ಗ್ರೇವಿಗೆ ಅಬ್ಸರ್ವ್ ಆಗಲಿ. ಒಂದು 2 ನಿಮಿಷ ಇಡೋಣ.
ಸೊ ಇಲ್ಲಿ ಮಕ್ಕಳಿಗೆ ಮತ್ತು ಇವರಿಗೆ ನಾನು ದೋಸೆ ಮಾಡ್ತಿದ್ದೀನಿ. ನನಗೆ ಅನ್ನ ಉಂಟು, ಅದನ್ನೇ ಇವತ್ತು ಇದು ಮಾಡ್ತೇವೆ. ಅವರಿಗೆ ದೋಸೆ ಮತ್ತು ದಿನ ಬೆಳಗ್ಗೆ ಸಾಯಂಕಾಲ ತಿಂತಾರೆ. ನನಗೆ 2 ಟೈಮ್ ತಿನ್ಲಿಕ್ಕೆ ಆಗೋದಿಲ್ಲ. ಅಂದರೆ ನನಗದೇನು, ನನಗೆ ಅನ್ನ ಊಟ ಮಾಡಿದಾಗೆ ಎಲ್ಲರೂ ಅನ್ನನ ಅವಾಯ್ಡ್ ಮಾಡ್ತಾರೆ, ಬಟ್ ನಾನಂತೂ ಅನ್ನ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ಅನ್ನ ಊಟ ಮಾಡಿದ್ರೇ ನಾನು ಡಿನ್ನರ್ ಮಾಡಿದಾಗೆ ಆಗ್ತದೆ, ಇಲ್ಲದ್ರೆ ಅದು ಇನ್ಕಂಪ್ಲೀಟ್ ಡಿನ್ನರ್ ನಂದು. ಸೊ ಬೆಂಕಿ ಬಂದ್ ಮಾಡೋಣಂತೆ. ಇದರ ಉಪ್ಪೊಂದು ನೋಡ್ತೇನೆ. ಓಕೆ, ಅಕ್ಕಿಯಲ್ಲಿ ಮಾಡಿದರೆ ಉಂಟಲ್ಲ, ಸ್ವಲ್ಪ ಟೈಮ್ ಇದೇ ರೀತಿ ಒಳ್ಳೆ ಬೆಂಕಿ ಆನ್ ಇದ್ದ ಥರ ಇದು ಬಾಯ್ಲ್ ಆಗ್ತಾ ಇರುತ್ತೆ. ನೋಡ್ತೇನೆ ಹೇಗೆ ಬಂದಿದೆ ಅಂತ ಹೇಳ್ತೇನೆ. ಸೂಪರಾಗಿ ಬಂದಿದೆ. ಸೊ ಡಿನ್ನರ್ ಅಂತೂ ರೆಡಿ ಆಯಿತು. ಇನ್ನು ನಾನು ಸ್ನಾನ ಮಾಡಿ ಮತ್ತೆ ಅವರಿಗೆ ದೋಸೆ ಮಾಡಿ ಕೊಡ್ತೇನೆ. ಗಂಟೆ ಬಂದು 9:10 ಸೊ ಹಲೋ, ಮಕ್ಕಳಿಗೆ ಊಟ ಕೊಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಈಗ ನಾನು ಊಟ ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ನಾನು ಸ್ನಾನಕ್ಕೆ ಹೋಗುವವರೇ ಹೇಳಿದರು, ಹಸ್ಬೆಂಡ್ ಹೇಳಿದ್ರು ಸೂಪರಾಗಿದೆ, ಮಕ್ಕಳು ಕೂಡ ಹೇಳಿದೆ ಸೂಪರಾಗಿದೆ. ಸೊ ನಾನು ರುಚಿ ನೋಡಿ ಹೇಳ್ತೇನೆ. ಅವರದು ನನ್ನ ಗಂಡಗೆ ಸಾಧಾರಣದು ಅಡುಗೆಗಳು ರುಚಿ ಸಿಗೋದಿಲ್ಲ. ಅವ್ರಿಗೆ ನಿಜವಾಗಲೂ ಬೆಸ್ಟ್ ಅಂತ ಹೇಳಿದ್ರೆ, ನನ್ನ ಮನೆಯಲ್ಲಿ ಆಗಿ ಯಾರೇ ಆಗಲಿ ಇವರು ಊಟಕ್ಕೆ ಕರೆಯೋರು 2-3 ಸರಿ ಯೋಚನೆ ಮಾಡ್ತಾರೆ, ಕರೆಯೋದ ಬೇಡವಾ. ಅವ್ರು ಹೇಳ್ತಾರೆ, ನಿನ್ನ ಗಂಡಗೆ ಸಾಧಾರಣದು ಅಡುಗೆಗಳು ಇಷ್ಟ ಆಗೋದಿಲ್ಲ ಮಾರೈತಿ, ಅದಕ್ಕೆ ಅವ್ರು ಬರೋದು ಹೇಳಿದ್ರೆ ನಮಗೆ ಅಡುಗೆ ಮಾಡಲಿಕ್ಕೆ ಒಂಥರ ನರ್ವಸ್ ಆಗ್ತದೆ ಅಂತೇಳಿ. ಅದಕ್ಕೋಸ್ಕರ ಅವರು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೆ ಯಾವುದೇ ರೀತಿಯಾದ ನಾನು ಕೊಡುವ ಅವಶ್ಯಕತೆ ಇಲ್ಲ. ಬಿಂದಾಸ್ ನನಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ಓಕೆ, ಸಖತ್ತಾಗಿ ಬಂದಿದೆ. ಸೊ ಗೈಸ್, ಈ ವಿಡಿಯೋ ಮೆಂತ್ಯ ಸೊಪ್ಪು ಮತ್ತು ಚಿಕನ್ ಹಾಕಿ ಮಾಡಿರೋದು ತುಂಬ ಒಳ್ಳೆಯಾಗಿ ಬಂದಿದೆ. ನೀವಿದನ್ನು ನಾನು ನಾಳೆ 2 ಗಂಟೆ 2-2:30 ಬಿಟ್ವೀನ್ ಆಗ್ತೇನೆ. ಬಟ್ ಆಗ್ತೇನೆ ಅಂತ ನಾನು ಪ್ರಾಮಿಸ್ ಮಾಡ್ತೇನೆ. ಯಾಕಂದರೆ ಒಂದೊಂದ್ಸತಿ ಇಂಟರ್ನೆಟ್ ಸರಿ ಇಲ್ಲಂದರೆ ಅದು ಅಪ್ಲೋಡೇ ಆಗೋದಿಲ್ಲ. ನಾನಿವತ್ತು 1:40ಕ್ಕೆ ಅಪ್ಲೋಡ್ ಮಾಡಿದ್ದು, ಆಲ್ಮೋಸ್ಟ್ 4:30ಗೆ ಅದು ಅಪ್ಲೋಡ್ ಆಗಿದೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಮೊದಲೇ ಹೇಳ್ತೀನಿ, ನನ್ನ ತಪ್ಪಿಲ್ಲ, ಅದು ಇಂಟರ್ನೆಟ್ದು ಪ್ರಾಬ್ಲಮ್. ಸೊ ಹಾಗೆ ನಾನು ಆದಷ್ಟು ಇದು ನೆಟ್ವರ್ಕ್ ಸರಿ ಸಿಗುವಾಗಲೇ 2ರಿಂದ 2:30 ಮಧ್ಯ ಅದನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಒಂದು ಪ್ರೋತ್ಸಾಹ ಮಾಡಿ, ನನಗೂ ಕೂಡ ಒಂದರ ಇದು ಪ್ರೋತ್ಸಾಹ ಕೊಡಿ. ನಾನು ಸಹ ಇದನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಳ್ಳಲಿಕ್ಕೆ ನನಗೊಂದು ಇಂಟ್ರೆಸ್ಟ್ ಬರುವಾಗೆ ನೀವು ಮಾಡಿ ಅಂತ ಕೇಳ್ಕೊಳ್ತೇನೆ. ನಿಜವಾಗ್ಲೂ ಒಳ್ಳೆ ಉಂಟು. ಸೊ ಓಕೆ, ಬಾಯ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತೆ.